20 ವರ್ಷಗಳ ನಂತರ ಶ್ರೀ ಸಿದ್ಧಾರ್ಥ ಸನ್ನಿವಾಸ ಪ್ರೌಢಶಾಲೆಯ ಹೈಸ್ಕೂಲ್ನ ಸ್ನೇಹಿತರೆಲ್ಲ ಸೇರಿ ಒಂದು ರೆಸಾರ್ಟ್ಗೆ ಹೋಗ್ತಾ ಇದೀವಿ. ಅಲ್ಲಿ ಏನೇನಿದೆ ಮತ್ತೆ ನಾವೇನೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ನೋಡ್ಕೊಂಡ್ ಬರೋಣ. ಬೆಂಗಳೂರಿನ ಟ್ರಾಫಿಕ್ ಜಾಮ್ನಿಂದ ತಲೆಕೆಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಲು ಮತ್ತು ಅದ್ಭುತ ಕ್ಷಣಗಳನ್ನು ಕಳೆಯಲು ಬಯಸುವಂತ ಅವರು ಕೂಡಲೇ ಹೋಗ್ಬೇಕಾದಂತಹ ಸ್ಥಳ ಯಾವ್ದಾದ್ರು ಒಂದಿದೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ಕೇವಲ 76 ಕಿಲೋಮೀಟರ್ ದೂರದಲ್ಲಿರುವಂತಹ ಬೆಂಗಳೂರಿನ ಹೊರವಲಯದ ಕೈವಾರದ ಹತ್ತಿರ ನಿರ್ಮಾಣವಾಗಿ ಬಹಳ ಹೆಸರುವಾಸಿಯಾಗಿರುವಂತಹ ರೆಸಾರ್ಟ್ಗೆ ನಾವಿವತ್ತು ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಅಲೆಮಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. GK ಹಿಲ್ವ್ಯೂ ರೆಸಾರ್ಟ್ ಮುಂಭಾಗದಲ್ಲಿ ನಾವು ಇದ್ದೀವಿ. ಬೆಂಗಳೂರಿಂದ ಸುಮಾರು 1 ಗಂಟೆಗಳ ಕಾಲ ಜರ್ನಿ ಮಾಡಿಕೊಂಡು ಬಂದ್ರೆ ಕೈವಾರದ ಹತ್ತಿರ ಇರುವಂತಹ GK ಹಿಲ್ವ್ಯೂ ರೆಸಾರ್ಟ್ ರೀಚ್ ಆಗಬಹುದು. ಎಂಟ್ರೆನ್ಸ್ ಮಾತ್ರ ಸಖತ್ತಾಗಿದೆ ಅಂತ ಹೇಳ್ಬಹುದು. ನೋಡಿ, ಬಹಳ ಅದ್ಭುತವಾದ ಎಂಟ್ರೆನ್ಸ್ ನ ಮಾಡಿದ್ದಾರೆ. ಬನ್ನಿ, ಇಲ್ಲಿ ಇನ್ನು ಏನೇನು ಗೇಮ್ಸ್ ಇದೆ, ಯಾವ ತರ ಇದೆ ಅಂತ ನೋಡೋಣ. ಬನ್ನಿ ಹೋಗೋಣ, ಬನ್ನಿ ಒಳಗಡೆ. ನೋಡಿ, GK ಹಿಲ್ವ್ಯೂ ರೆಸಾರ್ಟ್ಗೆ ನಾವು ಎಂಟ್ರಿ ಆಗ್ತಾ ಇದೀವಿ. ನಮಗೆ ಎಂಟ್ರಿಯಲ್ಲಿ ಬಂದಾಗ ನೋಡಿ ಇವೆಲ್ಲ ಕಾಣಲು ಸಿಗ್ತವೆ. ಬನ್ನಿ ಮುಂದೆ ಹೋಗೋಣ. ಐ ಲವ್ GK ಹಿಲ್ವ್ಯೂ ರೆಸಾರ್ಟ್. ಬೆಂಗಳೂರಿಂದ ಬಂದಂಥವ್ರಿಗೆ ಅದ್ಭುತ ಲೋಕವನ್ನು ಸೃಷ್ಟಿ ಮಾಡಿರುವಂತಹ GK ಹಿಲ್ವ್ಯೂ ರೆಸಾರ್ಟ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿದ್ದೀವಿ ಕೈವಾರ ಹತ್ರ ಇರುವಂಥ GK ಹಿಲ್ವ್ಯೂ ರೆಸಾರ್ಟಲ್ಲಿ. ನೀವು ನೋಡ್ತಾ ಇರ್ಬೋದು, ನಾವು ರೆಸಾರ್ಟ್ನ ಮುಂಭಾಗದಲ್ಲಿ ಇದ್ದೀವಿ. ವಿಶೇಷ ಏನಂದರೆ ಇವತ್ತು ನಮ್ಮ ಹಳೇ ಸ್ಕೂಲ್ ಫ್ರೆಂಡ್ಸ್ SLC ಬ್ಯಾಚು 20 ವರ್ಷದ ನಂತರ ನಾವೀಗ ರೆಸಾರ್ಟ್ಗೆ ಬಂದಿದ್ದೀವಿ. ಮತ್ತು ಇಲ್ಲಿ ಆಟ ಪಾಠಗಳನ್ನ ಆಡ್ಕೊಂಡು ಇಲ್ಲಿ ಸ್ವಲ್ಪ ಎಂಜಾಯ್ ಮಾಡೋದಕ್ಕೆ ಬಂದಿದ್ವಿ. ನೀವು ನೋಡ್ತಾ ಇರ್ಬೋದು, ಇದು ರಿಸೆಪ್ಷನ್ ಕೌಂಟ್ರು. ಯಾರಾದರೂ ಬೇಕಾಗಿರೋರು ಬಂದು ಇಲ್ಲಿ ರಿಸೆಪ್ಷನಲ್ಲಿ ಟಿಕೆಟ್ ತೊಗೊಂಡು ಈ ಥರ ಬ್ಯಾಡ್ಜ್ ಕೊಡ್ತಾರೆ. ಬ್ಯಾಡ್ಜ್ ತಗೊಂಡು ಒಳಗಡೆ ಹೋಗ್ಬೇಕಾಗುತ್ತೆ. ಬನ್ನಿ ನಾವೀಗ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡೋಣ, ಏನೇನಿದೆ ಅಂತ ನೋಡೋಣ. ಬನ್ನಿ. ನೋಡ್ತಾ ಇರ್ಬೋದು, ನಾವಿವತ್ತು GK ಹಿಲ್ವ್ಯೂ ರೆಸಾರ್ಟ್ಗೆ ಬಂದಿದ್ದೀವಿ. ನೋಡಿ, ಈಗ ಬ್ಯಾಡ್ಜ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಒಂದು ದಿನ ಪೂರ್ತಿ ಎಂಜಾಯ್, ಜಾಲಿ ಜಾಲಿ. ನಾವೀಗ ಇಲ್ಲಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿ ಸೇರಿರೋ ಜನ ನೋಡಿದ್ರೇನೆ ಗೊತ್ತಾಗುತ್ತೆ ಈ ರೆಸಾರ್ಟ್ ಎಷ್ಟು ಫೇಮಸ್ ಅಂತ. ಬ್ರೇಕ್ಫಾಸ್ಟ್ಗೆ ಇಷ್ಟೊಂದು ವೆರೈಟಿ ಮಾಡಿದ್ದಾರೆ, ನನಗಂತೂ ಬಹಳ ಇಷ್ಟ ಆಯಿತು. ಬನ್ನಿ ಈಗ ಬ್ರೇಕ್ಫಾಸ್ಟ್ ತಿನ್ಬಿಟ್ಟು ಇಲ್ಲಿನ ಗೇಮ್ಗಳೆಲ್ಲ ಆಡೋಕೆ ಹೋಗೋಣ. ಓಡ್ತಾ ಇರೋ ಬೆಂಗಳೂರಲ್ಲಿ ಕೆಲಸ ಮಾಡಿಕೊಂಡು ಯಾವಾಗಲೂ ಇದ್ದಿದೆ. ಆದರೆ ಒಂದ್ಸಲಿ ಆದರೂ ಈ ಥರ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಇದು GK ಹಿಲ್ವ್ಯೂ ರೆಸಾರ್ಟ್ನ ಒಳಾಂಗಣದಲ್ಲಿ ನಾವು ಇದ್ದೀವಿ. ನೋಡಿ, ಇಲ್ಲಿ ಬಹಳ ಅದ್ಭುತವಾಗಿ ಈ ರೆಸಾರ್ಟ್ ಇದೆ ಅಂತ ಹೇಳ್ಬೋದು. ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಈ ಕೈವಾರದ ಹತ್ತಿರ ಇರುವಂತಹ ಈ GK ಹಿಲ್ವ್ಯೂ ರೆಸಾರ್ಟ್ ಅದ್ಭುತಗಳಲ್ಲೇ ಒಂದು ಅಂತ ಹೇಳ್ಬೋದು. ನೋಡಿ, ಸ್ವಿಮ್ಮಿಂಗ್ ಪೂಲು ತುಂಬ ಚೆನ್ನಾಗಿದೆ. ಇನ್ನು ಒಳಾಂಗಣದ ಗೇಮ್ಗಳಿದಾವಂತೆ. ಬನ್ನಿ ನೋಡೋಣ ಹೋಗಿ ಯಾವುದ್ಯಾವುದು ಗೇಮ್ ಇದೆ ಅಂತ. ಒಳಾಂಗಣದ ಗೇಮ್ ಆಡೋದು ಮಕ್ಕಳಿಗೆ ಒಳ್ಳೆ ಗೇಮ್ ಆಡೋದು. ನೋಡಿ, ಇಲ್ಲಿ ಕ್ಯಾರಮ್ ಆಡ್ಬೋದು. ಕ್ಯಾರಮ್ ಗೇಮ್ ಇದೆ. ಮತ್ತು ವಿಡಿಯೋ ಮಾಡಿ ಹೇಳ್ತೀನಿ.
ಮಾಡ್ತಾ ಇದೀನಿ ಇರಂಗೆ ಹಾಂ ಇರು ನೋಡಿ ಸ್ನೇಹಿತರೆ, ಅಂಬರೀಷ್ನ ಗೆದ್ದು ಬಿಡ್ತು. ಆ ಕಡೆ ಬಂದೈತೆ ನೋಡ. ನೀನು ರೈಟ್ ಕಡೆ ಹೊಡಿಬೇಕು. ನಿಂದು ಬ್ಲೂ. ನೀನೇ ಹೊಡ್ಕೊತ ಎಲ್ಲೈತಾ? ಎಲ್ಲೈತೆ ಎರಡು ನನಗೆ ಹಾಕೋಣ. ಒಳ್ಳೆ ಎಲ್ಲ ಹಾಕಿದ್ರೆ ನಾನು ಹಾಕ್ಬೇಡಣ. ಇರೋ ಪ್ರದೀಪ್ ಕೊಡ್ರಿ. ಏ ಮಗ, ಕಂಗ್ರಾಚುಲೇಷನ್, ಹತ್ರ ಬಂದಿದ್ಯಾ? ಅವ್ನು ಬರೀ ಅಲ್ಲ. ಹಿಂದಕ್ಕೆ ಹೋಗ ಇನ್ನಲ್ಲಿ ಇಮ್ಮಂದು ಬ್ಲೂ ಏನ ಏಯ್ ಹೋಗ ಅದನ್ನೇ ಎಲ್ಲರೂ ಸೇರ್ತಾರೆ. ಪ್ರದೀಪ ನಮ್ಮನೆ ಮಾಡೋ ಇದಕ್ಕೆ ಮಾಡ್ತಾ ಇದ್ರು ಮಾಡ ಆಡೋದು. ಅದನ್ನ ಏನ್ ಮಾಡ್ತೀಯ? ನಿಮ್ದು ಮಾಡ್ತಾ ಇದ್ರು ಮಾಡ. ನೀವು ಒಂದೇ ಮಾಡ್ಕೊಂಡಿದ್ದೆ ಆದೈತೆನಾ? ಮುಂದೆ ಬರೋದಿದ್ರಲ್ಲ. ಬಿಲ್ಲು ಬಾಣದಲ್ಲಿ ಬೀಸುತ್ತಿರುವಂತಹ ಅಂಬರೀಷನ ಬಿಲ್ಲು ಬಾಣ ಬಿಡ್ತಾ ಇದ್ದಾನೆ. ಹೋಗೇ ಇಲ್ಲ ಅದು.
ಹೋಗ್ಲೇ ಇಲ್ಲ. ನೋಡಿ ಯಾವುದೋ ಚಿಕ್ಕ ಮಗು ಹೋಗ್ತೈತೆ ಇಲ್ಲಿ. ಓ ಅವ್ನು ತೆಗಿಬಾರ್ದಂತ ಬಾರೋ. ವೆಂಕಟೇಶನ ಬಿರುಸಿನ ಬಾಣ ಬೀಸ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಇವಾಗ ನೋಡಿ ಕೆಲವು ಕ್ಷಣದಲ್ಲಿ ಹೋಗ್ತಾ ಇದೆ ಬಾಣ. ವಾವ್ 7 ಇರ 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 7 ಶ್ರೀಕಾಂತನ ಬಾಣ ಬೀಸ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಓಕೆ ಬೋಲ್ ಆಗಿಲ್ಲ ಅಷ್ಟೇ. ಇಪ್ಪತ್ತು ವರ್ಷಗಳ ನಂತರ ನಾವಿಲ್ಲಿ ಸೇರಿದ್ದೀವಿ ನೋಡಿ. ನಾವೆಲ್ಲ ಕೇರ ಮಾಡ್ತಾ ಇದ್ದೀವಿ ನೋಡಿ. ನೋಡೋಣ ಎಷ್ಟು ಬೀಳುತ್ತೆ ಅಂತ. ಒಳ್ಳೆ ಬೀಸ್ತೆ ಬಿಡು. ಯಾವ ಮಗುನ ಇದು? ಸ್ನೇಹಿತರೆ ನೋಡಿ, ನಾವೀಗ ರೆಸಾರ್ಟ್ನ ಒಂದು ರೌಂಡ್ ಆಗ್ತಾ ಇದ್ದೀವಿ. ಬಹಳ ಅದ್ಭುತವಾದ ರೆಸಾರ್ಟ್ ಇದು. ಬೆಂಗಳೂರಿಗೆ ಕೇವಲ 1 ಗಂಟೆ ಜರ್ನಿಯಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿರುವಂಥ ರೆಸಾರ್ಟ್ ಇದು. ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ, ಒಳ್ಳೆ ಊಟದ ವ್ಯವಸ್ಥೆ, ಒಳ್ಳೆ ವಾತಾವರಣ, ಉತ್ತಮವಾದ ಗಾಳಿ ಇಲ್ಲಿದೆ ಅಂತ ಹೇಳ್ಬೋದು. ಬಹಳ ಅದ್ಭುತವಾದ ಕ್ಷಣಗಳನ್ನ ಇಲ್ಲಿ ನಾವು ಕಳೀಬೋದು. ಬನ್ನಿ ಮುಂದೆ ಇನ್ನೂ ಏನೇನಿದೆ ನೋಡೋಣ. ಯಾವುದು ಸೋಮವಾರ ಪ್ರೊಡ್ಯೂಸ್ ಮಾಡ್ತಿದ್ದೀರ? ಎಷ್ಟಾದ್ರೂ ಕೊಡ್ತೀನಿ ನೀನು. ಫುಟ್ಬಾಲ್ ಆಡ್ಬೋದು. ಹಾಂ ಸರಿ ಹೇಳ್ತೀನಿ. ಬೋಟ್ ವೇವ್ ಇಲ್ಲ ಬ್ಲಾಕ್ ಎಂಟ್ರಿ ನೋಡಿ. ಇಲ್ಲಿ GK Live ಅಲ್ಲಿ ಟೆಂಟ್ ಹೌಸ್ಗಳು ನೋಡಿ ತುಂಬ ಚೆನ್ನಾಗಿದ್ದಾವೆ. ಜಿಪ್ ಲೈನಿಂಗ್ ಹೋಗ್ತಾ ಇದ್ದೀವಿ. ಇದು ಇದಂಗಿಲ್ಲ ಬರೋ. ಸ್ಕೈ ಸೈಕಲಿಂಗ್. ಸೈಕಲಲ್ಲಿ ನೋಡಿ ನಮ್ಮ ಫ್ರೆಂಡ್ ಹೋಗ್ತಾ ಇದ್ದಾನೆ ಆಲ್ರೆಡಿ. ಆವಾಗಲೇ ಅಷ್ಟು ದೂರ ಹೋಗ್ಬಿಟ್ಟ. ಸ್ಕೈ ಸೈಕಲಿಂಗ್ ಅಲ್ಲಿ ಮಾಡ್ತಾ ಇದ್ದೀವಿ. ಬಂದ 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 ಆಯ್ತಾ ಸ್ನೇಹಿತರೆ ನೋಡಿ, ನಾನೀಗ ಸ್ಕೈ ಸೈಕಲಿಂಗಲ್ಲಿ ಹತ್ತುತ್ತಾ ಇದ್ದೀನಿ. ಹ್ಯಾಂಡಲ್ ಬಿಟ್ಬಿಡ್ರಿ ಪರವಾಗಿಲ್ಲ. ಸ್ಕೈ ಸೈಕಲಿಂಗು ಎಷ್ಟು ಆಳದಲ್ಲಿದೆ ನೋಡಿ ಸ್ನೇಹಿತರೆ ಇದು. ಇಳಿಡಿತಿದೆ ನೋಡಿ, ನಾನು ಮೇಲೆಯಿಂದ ಸೈಕಲಿಂಗ್ ಹೋಗ್ತಾ ಇದ್ದೀನಿ. ಬೇಗ ಬೇಗ ತುಳಿಬೇಕು ಜೋರಾಗಿ. ಬರ್ತಾ ಹಲೋ ಇದೆಯಲ್ಲ ಸ್ನೇಹಿತರೆ, ಈಗ ತಾನೆ ಸ್ಕೈ ಸೈಕಲಿಂಗ್ ಹೋಗ್ಬಿಟ್ಟು ಬಂದೆ. ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಾಗ ಸೈಕಲಿಂಗ್ ಹೋಗೋದು ಮಾತ್ರ ಮಿಸ್ ಮಾಡ್ಕೋಬೇಡಿ. ತುಂಬ ಅದ್ಭುತ ಕ್ಷಣನ ನೀವು ಮಿಸ್ ಮಾಡ್ಕೊತೀರಾ ನೋಡಿ. ತುಂಬ ಸಖತ್ತಾಗಿದೆ ಅಂತ ಹೇಳ್ಬೋದು. ಅಲ್ಲ ಇವಾಗ ಆರಾಮಾಗಿ ಹೋಗ್ತಾನೆ, ಇನ್ನು ಸ್ವಲ್ಪ ದೂರ ಹೋಗೋದಕ್ಕೆ ಇಟ್ಕೊಳ್ಳುತ್ತೆ. ಕೃಷ್ಣ ನಿಧಾನಕ್ಕೆ ಬರ 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 ಬರ. ಅಣ್ಣ ಬಂದ ಅಣ್ಣ.
ಜಿಪ್ ಲೈನಲ್ಲಿ ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ GK ಹಿಲ್ಸ್ ಜಿಪ್ ಲೈನ್. ಈ ಥರ ಜಿಪ್ ಲೈನ್ ಮುಗಿಸ್ಕೊಂಡು ಕೆಳಗಡೆ ಬಂದೆ. ಬಹಳ ಅದ್ಭುತವಾದ ಜಿಪ್ ಲೈನ್ ಅನ್ಬೋದು. ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಮ್ಮ ಸೈಟ್ನ ಕೇಳಿ. ಸೂಪರ್ ಆಗಿದೆ. ಅದೇ ದಿಗ್ಲಿರ್ಬಾರ್ದು. ಯಾರು ಭಯ ಅಂತ ಪಡ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ಇಲ್ಲಿ ಜಿಪ್ ಲೈನ್ ಮಾಡ್ಬೋದು. ತುಂಬ ಅದ್ಭುತವಾಗಿದೆ ಅಂತ ಹೇಳ್ಬೋದು. ನಡಿ ನಡಿ, ಚೆನ್ನಾಗಿದೆ. ಇನ್ನೊಂದು ಗೆಪ್ ತೋರಿಸ್ತೀನಿ ರೀ. ಬೆಂಗಳೂರಲ್ಲಿ ಕಷ್ಟಪಡೋದು ಇದ್ದೇ ಇದೆ, ಕೆಲಸ ಮಾಡೋದು ಇದ್ದೇ ಇದೆ. ಈ ಕಡೆ ಎಲ್ಲ ಬಂದಾಗ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಅದ್ಭುತ ಕ್ಷಣಗಳು ಅಂತ ಹೇಳ್ಬೋದು. ಹೋಗ ಹೋಗ ಆಮೇಲೆ ಬರೋಗಿ ಬರ್ತಾನೆ ನೋಡೋಣ. ಇದೇ ಸ್ವಲ್ಪ ಕಷ್ಟಲೇ ಈ ಪಗ್ಗಲ್ಲಿ ನೇತಾಡ್ಕೊಂಡ್ ಸುಡಿ ಸೆಂಟ್ರಲ್ಲೇ ಇಡ್ಬೇಕಂಚೆ ನೋಡೋಣ. ಏ ರಾಘು ಹೋಗ್ತಾ ಇದ್ದೇನಾ? ಇರಾ ಯಾಕ ಹೋಗ 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 ಹೋಗ್ಲೆ. ಇಲ್ಲಿಂದ ವಿಡಿಯೋ ಮಾಡ್ತೇನೆ. ಐನೆಲ್ಲ ಯೂಸ್ ಮಾಡ್ಕೊಂತವನೆ. ಅಲ್ಲಿ ಬಿಡೋ ಒಂದು ಹೋಗ್ಲಿ. ಅವನೆಲ್ಲ ಮಿಸ್ ಆಗೋನಲ್ಲ ಸ್ಕೂಲ್ ಲೈಫು, ಅದಕ್ಕೆ ಆಡ್ತಾನೆ. ಅಟ್ಲೀಸ್ಟ್ ನಾವಾದ್ರೂ ಅದೇ ಇದು ಮದುವೆಗಳಿಗೆ ಅಟ್ಲೀಸ್ಟ್ ಮೀಟ್ ಆಗಿದ್ದೀವಿ. ಪಕ್ಕ ತಗ್ಲಾಕಳ ಹಂಗೆ ಬಾ ಅಲ್ಲ ಅದಕ್ಕೆ ಲಾಸ್ಟ್ಗೆ ಬಾ ಕಡೆ. ಏ ಉಂಡ್ರ ಈ ಪಗ್ಗಲ್ಲಿ ನೇತಾಡ್ಕೊಂಡವಲ್ಲ. ಬರ ಕರೆಕ್ಟ್. ಇದು ಬಾ ಇದು ಗಟ್ಟೆ ಗಿಡಿ ಇದು ಇಟ್ಕೊಳ್ಳೋ. ಎರಡು ಕೈಲಿ ಹಂಗ ಇಟ್ಕೊಳ್ಳೋ. ಚಪ್ಪಲಿ ಬೇರೆ ಶೂ ಇದೆ ಚೆನ್ನಾಗಿದೆ. ಚೆನ್ನಾಗೈತೆ. ಬಾರ ಬಾರ, ನೀನೇನು ಕೇಳ್ಬೇಡ ಬಾರ. ಕೃಷ್ಣ ಏ ಬಾರ ಹೋಗ್ಲಿ. ಏನೋ ಲೈಫಲ್ಲಿ ಒಂದ್ಸಲಿ ಬಾರ. ನೋಡ್ಕೊಂಬರ. ಶೂ ಇದು ಚೆನ್ನಾಗಿದೆ. ನೋಡು ಸೈಡ್ ಸೈಡ್ ಇಟ್ಕೋ. ಹಂಗೆ ಒಂದು ಬಿಟ್ಕೊಂಡು ಆಮೇಲೆ ಇನ್ನೊಂದು ಇಟ್ಕೋ. ಹಂಗೆ ಎರಡು ಬಿಟ್ಟು ಕೆಳಗೆ ಬಿಡಲ್ಲ ಬರ. ಬಾರ ಬಾರಮ್ಮ. ಅದು ಸ್ಟಾಮಿನಾ ಇರೋಣ ಇರೋಣ. ವಿಡಿಯೋ ಮಾಡೋಣ ಇರಲಿ. ಇರೋ ವಿಡಿಯೋ ಮಾಡೋಣ. ಹೋಗೋಣ 5 ನಿಮಿಷ. 5 ನಿಮಿಷ ಇಷ್ಟು ಮುಗ್ದೋಗ. ಇರೋ ನಮ್ ಮುಗಿಸ್ಕೊಂಡು ಹೋಗೋಣ. ಮುಂದೆ ನೋಡ್ಕೊಂಡ್ ಬಾರೋ. ಕಾಸು ಕೊಟ್ಟಾನೆ ಹೋಗೋಣ ಅಂತ. ಸರಿ ನಾನು ಹೋಗ್ಬಿಟ್ಟು ಬರ್ತೀನಿ. ಇರಾ ಗುರು ಹೊಡ್ಕೊಗುರು. ಪ್ರದೀಪ ಇದೆ ಸಾಯಲ್ ಹೋಗಲಿ. ಅಯ್ಯೋ ಪಕ್ಕದಲ್ಲಿ ಹೋಗ ಹೋಗ್ಲಿ. ಕೃಷ್ಣಮೂರ್ತಿ ಏನೋ ಅವನೇ ಚೆನ್ನಾಗಿ ಆಡ್ಬೋದು. ಚೆನ್ನಾಗಿರುತ್ತೆ. ಕತ್ರೆಗೆ ಇಟ್ಬಿಟ್ಟಿಯ ಕಾಲ ಮೇಲೆ. ಹೋಗಲಿ. ಜಿಂಗ್ ಜಿಂಗ್ ಮಾಡೋ ಟೈಮ್ ಜಿಂಗ್ ಜಿಂಗ್ ಮಾಡ. ಹೋಗ ಅವ್ರು ಮಾಡ್ಕೋಗ. ಇಲ್ಲಿ ಬರ್ತಾವ ನೋಡ. ಕೃಷ್ಣ ಬರ್ತಾವ ನೋಡ. ಮುಂದೆ ಎಲ್ಲಾರ ಮುಂಡ್ರಾಜ ಮುಂದಾಜ ಅಲ್ಲ ಲೈ. ಪರವಾಗಿಲ್ಲ. 8 ಫೀಟ್ ಇದೆ ಅಂತ ಕೆಳಗಡೆ. ಸೇಫ್ಟಿ ಇಲ್ದವ ಹೆಲ್ಮೆಟ್
ಒಂದೇ ದಿನ ಅಷ್ಟು ಸಬ್ಜೆಕ್ಟ್ ಬರೆದು ಪಾಸ್ ಅಂತ ಹೇಳಿದ್ರೆ ಆ ಥರ ಇರಲ್ಲ ಸಿಸ್ಟಮ್ ಅದಿರಲ್ಲ. ಈ ದುಡ್ಡು ಕೊಟ್ರೆ ಏನು ನಡೀತಿದೆ? ಕೊಟ್ರೆ ನೀವು ಆನ್ಲೈನ್ ಎಂಟ್ರಿ ಮಾಡ್ಕೊಳ್ತಾರೆ ಮಕ್ಕಳನ್ನ. ಆದರೆ ನಿಮಗೆ 50% ಇಲ್ಲ. ಕೃಷ್ಣಮೂರ್ತಿ ಧೈರ್ಯ ಬಂದ್ಬಿಡ್ತಾ. ಲೆವೆಲ್ 7 ಸಿಂಗಲ್ ಲೈನ್ ಇದ್ರು ಬೇಕಾದ್ರೆ ಹೋಗ್ತಾನೆ ಇವಾಗ. ಅವ್ನು ರಾಘವನ್ ಅಲ್ಲಾಡ್ತಾ ಇದ್ನಲ್ಲೇ ಕೃಷ್ಣ. ರಾಘವನ್ ಅದ್ ಮಾಡಕ್ ಬಲೆ ಕಷ್ಟ ಹಂಗೆ ಹಿಂಗೆ ಅಂತ ಇದ್ನ. ಗಾಡಿಯಲ್ಲ ಪಯ್ಯದೆ ಹೋಗಕ್ಕಿಂತ ಪಯ್ಯದೆ ಗಾಡಿಯಲ್ಲಿ ವಿಡಿಯೋ ತಗೋಬೇಕಂದ್ರ ಇಡ್ ಸುಡಿ ಮಕ್ ಮೇಮಿ ಕನ್ಬೇಡಲ್ಲ ಪೋರ. ಲೆವೆಲ್ 8 ಈಗ ತಾನೇ ಔಟ್ಡೋರ್ ಗೇಮ್ಗಳನ್ನ ಆಡ್ಕೊಂಬಂದ್ವಿ. ಭಾಳ ಅದ್ಭುತವಾದ ಗೇಮ್ಗಳಂತಾನೆ ಹೇಳ್ಬೋದು. ನೋಡಿ ಎಲ್ಲ ಸೆಕೆ ಎಲ್ಲ ಕಿತ್ಕೊಂಡ್ಬಿಡ್ತು. ಅಷ್ಟು ಲೆವೆಲ್ ಕಂಪ್ಲೀಟ್ ಮಾಡೋ ಹೊತ್ತಿಗೆ ತುಂಬ ಬಂತು. ಈಗ ಬೈಕ್ ರೈಡಿಂಗ್ ನೋಡಿ, ಈಗ ಬೈಕ್ ರೈಡಿಂಗ್ ಮಾಡ್ತಾ ಇದ್ವಿ. ಅವ್ನು ರಾಘವನ್ ಕಷ್ಟ ಅಂತ ಹೇಳ್ತಲ್ಲ. ಬಹಳ ಅದ್ಭುತವಾದ ಬೈಕ್ ರೈಡಿಂಗ್ನ ಈಗ ಆಡಿದ್ವಿ. ನೋಡಿ, ಬೈಕ್ ರೈಡಿಂಗ್ ಮಾತ್ರ ಸೂಪರ್ ಆಗಿದೆ ಅನ್ಬೋದು. 4 ವೀಲ್ ಡ್ರೈವ್ ಸಕ್ಕತ್ತಾಗಿದೆ. ಬನ್ನಿ ಈಗ ನಾವು ಈ ರೆಸಾರ್ಟ್ನ ಒಂದು ರೌಂಡ್ ಹಾಕೊಂಬರೋಣ. ಈ ರೆಸಾರ್ಟಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಾವು ರೆಸಾರ್ಟು ಒಳಗಡೆ ವಿಲಾಗಳೆಲ್ಲ ಇದೆ ಅಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ನೋಡೋಣ. ಈಗ ಇದು ತುಂಬ ಚೆನ್ನಾಗಿದೆ. ಇದೆಲ್ಲ ಸ್ಟೇ ಆಗೋದಕ್ಕೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೇವ್ ದ ಅರ್ತ್. ಯಾರಾದರೂ ಬಂದು ರಾತ್ರಿ ಸ್ಟೇ ಆದರೆ ಈ ಕಡೆ ಎಲ್ಲ ಸ್ಟೇ ಆಗ್ಬೋದು. ನೋಡಿ, ಪ್ರಕೃತಿಯ ಸೊಬಗಲ್ಲಿ ನಾವು ಕಾಲ ಕಳೆಯೋದಕ್ಕೆ ಇದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾವು ನೋಡಿ ಈಗ ಹಟ್ಟಲ್ಲಿದ್ದೀವಿ. ಹಟ್ಟಿನ ಉಯ್ಯಾಲೆ ಇದು ಭಾಳ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ನೆಟ್ ಉಯ್ಯಾಲೆ ಬೆಂಗಳೂರಿನ ಹೊರವಲಯ ಕೈವಾರದ ಹತ್ರ ಆಗಿರುವಂತಹ GK ಹಿಲ್ ವ್ಯೂ ರೆಸಾರ್ಟ್ ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು.
ನೋಡಿ ಇಲ್ಲಿನ ಪರಿಸರ ತುಂಬ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಮರಗಳಿಂದ ಆವೃತವಾಗಿದೆ ನೋಡಿ. ಮರಗಳು ಮತ್ತು ಇಲ್ಲಿನ ವಿಲಾಗಳು ಸಾಮಾನ್ಯರಿಂದ ಅಸಾಮಾನ್ಯದವರವರೆಗೂ ಸ್ಟೇ ಆಗ್ಬೋದು. ಇಲ್ಲಿ ಆ ಥರ ಅದ್ಭುತವಾದ ವಿಲಾಗಳನ್ನ ನಿರ್ಮಿಸಿದ್ದಾರೆ ನೋಡಿ. ನೋಡಿ ವಿಲಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಬನ್ನಿ ಇನ್ನೂ ಏನೇನಿದೆ ಅಂತ ನೋಡೋಣ. ಕಾಟೇಜಸ್ ನೋಡಿ ಹೊರಗಡೆ. ನೋಡಿ ಇದೊಂದು ವಿಲಾ ಟೈಪ್ ಮಾಡಿದ್ದಾರೆ ನೋಡಿ. स्नैक्स होना क्या तो स्नैक्स सनग्लासेस ಇಲ್ಲಿ ಬಂದು ಸ್ಟೇ ಆಗೋರಿಗೆ ಒಳ್ಳೆಯ ಅದ್ಭುತ ಕ್ಷಣಗಳನ್ನು ಈ JKLV ರೆಸಾರ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಮರೆಯಲಾಗದಂತಹ ಕ್ಷಣಗಳನ್ನು ನಾವಿಲ್ಲಿ ಕಳಿಬೋದು. ಅಷ್ಟು ಅದ್ಭುತವಾಗಿ ಈ JKLV ರೆಸಾರ್ಟ್ನ ನಿರ್ಮಿಸಿದ್ದಾರೆ ನೋಡಿ. ಇದು ಚೆನ್ನಾಗಿದೆ ನೋಡಿ. ಟೆಂಟ್ ಹೌಸ್ಗಳನ್ನು ಸಹ ನೋಡ್ಬೋದು ನಾವು. ರಾಜಸ್ಥಾನ್ ಸ್ಟೈಲಲ್ಲಿ ಇರುವಂಥ ಟೆಂಟ್ ಹೌಸ್ಗಳು ನೋಡಿ ಇಲ್ಲಿ. ಇದು ಒಂದು ಅದ್ಭುತವಾಗಿದೆ ಇಲ್ಲಿನೂ. ನೋಡಿ ಬಹಳ ಅದ್ಭುತವಾದ ರೆಸಾರ್ಟ್ ಅಂತ ಹೇಳ್ಬೋದು. ನಮ್ಮ ಸ್ನೇಹಿತರೆಲ್ಲ ಕ್ರಿಕೆಟ್ ಆಡ್ತಾ ಇದ್ದಾರೆ. ಹಚ್ಚ ಹಸಿರಿನಿಂದ ಕೂಡಿರುವಂತಹ ಈ JKLV ರೆಸಾರ್ಟ್ ಒಂದು ಅದ್ಭುತಗಳಲ್ಲೇ ಒಂದು ಅಂತ ಹೇಳ್ಬೋದು. ಬಹಳ ಉತ್ತಮವಾಗಿ ಈ JKLV ರೆಸಾರ್ಟ್ನ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಎಲ್ಲ ಇದರ ಪರಿಸರ ನೋಡಿದ್ರೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ನೋಡಿ. ಅಲ್ಲಿ ಮುಂದೆ ಐತೆ ಬರ ಗೇಮ್ಸ್ ಆಯ್ತಾ. ನಂಗೆ ಈಜು ಬರಲ್ಲಪ್ಪ, ಆಮೇಲೆ ಮುಳಿಸ್ಬಿಡಿರ. 20 ವರ್ಷಗಳ ನಂತರ ಸ್ಕೂಲ್ ಬ್ಯಾಚ್ ನ ಫ್ರೆಂಡ್ಸ್ ಈಗ ರೆಸಾರ್ಟ್ ಬಂದಿದೀವಿ. ನೀವು ನೋಡ್ತಾ ಇರ್ಬೋದು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ನಾವ್ ಇದೀವಿ. ಬನ್ನಿ ಈಗ ಸ್ವಿಮ್ಮಿಂಗ್ ಮಾಡಕ್ ಹೋಗೋಣ. ಬ್ಯಾಕ್ ಹೋಗು ಈಗ ಸಿಂಗ್ ನೀನು. ಹಾ ಓಕೆ 1 2 3. ಸ್ಟಾರ್ಟ್. ಬಾ ಜಂಪ್ ಮಾಡು. ಹಾ ಓಕೆ.
ಇನ್ನು ಕಳ್ಳಿ ಕೊಡ್ಬೇಕಲ್ಲ ನೀನೇ ಹೋಗು ಅವನೇ ಕರ್ಸೋದು ನೀನು ಹೋಗಿ ಎತ್ಕೊಂಡು ಹೋಗಿ ಬೆಳೆ ಬೆಳೆ ಒಪ್ಪನ ಬಿಡ್ರಿ ಡೇ ಎಲ್ಲ ಬಿಡ್ರಿ ಎಲ್ಲ ಕವರ್ ಆಗಿದ್ದೀವಿ ಮಾಡ್ತಾ ಇದ್ದೀವಿ ವಿಡಿಯೋರೆ ಸ್ನೇಹಿತರೆ ನೋಡಿ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಈಜಾಡ್ತಾ ಇದ್ದೀವಿ. ಓಕೆ ಓಕೆ ಕರೆಕ್ಟಾಗಿ
ಹಂಗೆ ಬೇರೆ ಸುಮ್ಮನೆ ಮಾಮೂಲಿ ಡೈ ಬೀಳೋ ಥರ ಬೀಳು ಸಾಕು. ವಿಡಿಯೋ ಈಗ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದಾಯಿತು, ಬನ್ನಿ ಊಟ ಮಾಡೋದು ಲಂಚ್ ಟೈಮ್. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸಿಗುತ್ತೆ, ಬನ್ನಿ ಮಾಡ್ಕೊಬರೋಣ. ವೆಜ್ಜು ಬಂದು ನಾನ್ ವೆಜ್. ಅಲ್ಲಿ ಊಟ ಸಕ್ಕತ್ತಾಗಿದೆ. ಆ ಕಡೆ ಬಾ. ನಮ್ಮ ಸ್ನೇಹಿತರು ಡಿಸ್ಕಷನಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. GK ಹಿಲ್ವ್ಯೂ ರೆಸಾರ್ಟ್ನ ಬಾರ್ ಕೌಂಟರ್ನಲ್ಲಿರುವಂತಹ ಕಲಾಕೃತಿಗಳನ್ನ ನಾವಿಲ್ಲಿ ನೋಡ್ಬೋದು, ಬಹಳ ಅದ್ಭುತವಾಗಿದ್ದಾವೆ. ಬನ್ನಿ ಈಗ ಕ್ರಿಕೆಟ್ ಆಡೋಕೆ ಹೋಗೋಣ. ಅಂಬರೀಷ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ, ನಮ್ಮ ವೆಂಕಟೇಶ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಹೋಗ್ಲಿ ಒಂದು 6. ಶ್ರೀಕಾಂತ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ, ಒಂದು ದೊಡ್ಡ ಹೊಡೆತ ಮುರಳಿ ಅವ್ರ ಕಡೆಯಿಂದ. ಪ್ರದೀಪ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ, ಮುರಳಿಯಿಂದ ಒಂದು ಉತ್ತಮವಾದ ಹೊಡೆತ, 6. ಉತ್ತಮವಾದ ಹೊಡೆತ, ಇನ್ನೊಂದು ಬರ್ಲಿ 4 ಹೊಡ್ಲಿ, ಇನ್ನೊಂದು 4, ಒಂದು 6. ಹೊಡಿಯಮ್ಮ ಅವನಿಗೆ. ಸ್ಟಾರ್ಟ್ ಮಾಡಿರೋದು. ಜಾಲಿ ಜಾಲಿ ಫುಲ್ ಖಾಲಿ. ಅಂತೂ ನಮಗೆ 1 ಡೇ ಟ್ರಿಪ್ಪು ಅಂತಕ್ಕೆ ಬಂದಿದೆ. ಇಲ್ಲಿರೋಂಥ ಗೇಮ್ಸ್ ಎಲ್ಲ ಆಡಿ ತುಂಬ ಸುಸ್ತಾಗೋಗ್ಬಿಟ್ಟಿದ್ದೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ ಎಲ್ಲ ಜಾಲಿ ಜಾಲಿ.
ಮನೆಗೆ ಹೋಗ್ತಾ ಇದೀವಿ. ಇನ್ನು 2 ದಿನ ಕಾಲು ನೋವಿಗೆ ಮಲಗಬೇಕಷ್ಟೇ. ಓಕೆ, ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.